ಆರ್ ಅಶೋಕ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಬಿಜೆಪಿ ನಾಯಕರಿಗೆ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗಾಯ್ತು, ತೇಜಸ್ವಿ ಸೂರ್ಯಗಾಯ್ತು, ಎಲ್ಲರಿಗೂ ಧಮಕಿ ಹಾಕ್ತಾ ಇದ್ದಾರೆ. ರಾಮಮೂರ್ತಿಗೆ ಧಮಕಿ ಹಾಕ್ಲಿ ಪಾಪ, ನಮ್ಮ ಹುಡುಗನೇ ಅವನು. ತೇಜಸ್ವಿ ಸೂರ್ಯ ಏನ್ ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಎಳ್ಸಂದ್ರೆ ನೀನ್ ತಿರ್ಗಾ ನೀನೇ ನನಗೆ ಹೇಳ್ಕೊಡ್ತಾ ಇದೀಯ ಎಳ್ಸಿ ಹೇಳು ಅಂತ ಅಂದ್ಬಿಟ್ಟು. ಅವನ್ ದೊಡ್ಡ ಲೀಡ್ರು, ಬಹಳ ಅತಿ ಬುದ್ಧಿವಂತ ಪಾಪ. ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟಿದ್ರು. ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ದೆ ಪಾಪ, ಅವ್ರ ಪರ್ಮಿಷನ್ ಇಲ್ದೆ ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದ್ ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದ್ ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕಿದ್ರು. ಮದುವೆಕ್ಕಿಂತ ಮುಂಚಿತವಾಗಿ ಲೆಟರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡು ಅಂತ ನಾನು ಮಾಡ್ತೀನಿ. ನಾನು ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡ್ಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ, ಯಾರು ಬೇಡ ಅಂತಾರೆ. ಆಟೋಲ್ ಓಡಾಡ್ಲಿ. ಇವೆಲ್ಲ ಇದು ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ನೀನ್ ಬಿಡಪ್ಪ ಫಸ್ಟ್, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನ್ ಸ್ಟೇಟಸ್? ಓಡಾಡೋ, ಟ್ರೈನಲ್ಲೇ ಓಡಾಡೋ, ಮೆಟ್ರೋ ಓಡಾಡೋ. ಯಾರು ಬೇಡ ಅಂತ ಹೇಳಿದವ್ರು ನಿನ್ಗೆ? ಅಶೋಕ್ಗೆ ಹೇಳ್ತಾ ಇದ್ದೀನಿ, ನಿನ್ನ ನೇತೃತ್ವದಲ್ಲೇ, ನಿನ್ನ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡ್ತೀನಿ. ಯು ಪ್ಲೀಸ್ ಗಿವ್ ಎ ಸಜೆಷನ್. ಯಾರು ಬೇಕು ಮೆಂಬರು, ನೀವೇ ಯಾವ ಟೆಕ್ನಿಕಲ್ ಪೀಪಲ್ ಹೇಳ್ತೀರಾ ಹೇಳಿ, ಆ ಟೆಕ್ನಿಕಲ್ ಪೀಪಲ್ಲೇ ಹಾಕೋಣ. ಯು ಗಿವ್ ಎ ಸೊಲ್ಯೂಷನ್. ಐ ವಾಂಟ್ ಸೊಲ್ಯೂಷನ್. ನಾಳೆಯಿಂದ ಕಾಂಗ್ರೆಸ್ ನಾಯಕರು